ಅಫಜಲ್ಪುರ ತಾಲೂಕಿನಲ್ಲಿ ಕರ್ಜಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸುಮಾರು 55 ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗೋದ್ರಿಂದ ಇವತ್ತು ಈ ಅಫಜಲ್ಪುರ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಇಬ್ಬರ ಏನು ಪರಿಸ್ಥಿತಿ ನಾಜೂಕಾಗೋದ್ರಿಂದ ಅವರಿಗೆ ಜಿಮ್ಸ್ ಆಸ್ಪತ್ರೆಗೆ ನಾವು ಏನು ನಮ್ಮ ಅಧಿಕಾರಿಗಳು ಕಳಿಸಿದ್ದಾರೆ. ಉಳಿದ ಎಲ್ಲ 50ರಲ್ಲಿ ಸುಮಾರು 55ರಲ್ಲಿ ಸುಮಾರು 53 ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ. ಅವರು ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಮತ್ತು ಅಡ್ಮಿಟ್ ಆದವರು ಸುಮಾರು 42 ಜನ ಇದ್ದಾರೆ. ಅವರು ಚೆನ್ನಾಗಿದ್ದಾರೆ. ನಾವು ಹೊರರೋಗಿಗಳಾಗಿ ಕೆಲವರಿದ್ದಾರೆ, ಅವರು ಕೂಡ ಚೆನ್ನಾಗಿದ್ದಾರೆ ಅಂತ. ಫುಡ್ ಪಾಯ್ಸನ್ ಅಂದ್ರೆ ಏನಾಗಿರೋದು ಫುಡ್ ಪಾಯ್ಸನ್ ಏನು ಮಾಡಿದ್ರು ಬೆಳಗ್ಗೆ ಟಿಫನ್ ಅಂತ? ಈಗ ಬೆಳಗ್ಗೆ ಅವರು ಈ ಅವಲಕ್ಕಿ ಸುಸ್ಲ ಕೊಟ್ಟಿದ್ರಿಂದ ಮಕ್ಕಳು ಹೇಳೋ ಪ್ರಕಾರ ಅದು ವಾಸಿತ್ತು. ನಾವು ಬೇಡ ಅಂತಂದ್ರು ಕೂಡ ಅಡಿಗೆ ಸಹಾಯಕರು ನಮಗೆ ಏನಾಗಲ್ಲ, ಇದು ಉದ್ದಿನ ಬೇಳೆ ವಾಸಿದೆ, ನೀವು ತಗೊಳ್ರಿ ಅಂತೇಳಿ ಜೋಡಿಲೆ ಇದು ಮಾಡಿದ್ರಿಂದ ನಾವು ತೊಗೊಂಡು ಕೂಡಲೇ ಹೊಟ್ಟೆ ಕಡಿಯೋದು, ವಾಮಿಟ್ ಆಗೋದು ಶುರುವಾಯಿತು. ಅದಕ್ಕೆ ನಾವೆಲ್ಲ ಇಲ್ಲಿ ದವಾಖಾನೆಗೆ ನಮಗೆಲ್ಲ ಕರ್ಕೊಂಡು ಬಂದರು. ಒಟ್ಟಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಿರ್ಲಕ್ಷ್ಯತನ. ವಾರ್ಡನ್ನು ಇವತ್ತೇನು ನಾವು ಮೇಡಮ್ ಕೇಳಿದ್ರೆ ಲೀವ್ ಇದೆ ಹೌದು ಅಂತಂದು, ಲೀವ್ ಒಂದು ದಿವಸ ಇರಬೇಕು, ಆದರೆ ಯಾವಾಗಲೂ ಇರಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಮೇಡಮ್ ಅವರು ಸ್ಥಳ ವಿಸಿಟ್ ಮಾಡಿ ಅದರ ಮೇಲೆ ಕ್ರಮ ತಗೋತಾರೆ. ನಾನು ಈಗಾಗಲೇ ಜನರ ಹೇಳಿಕೆ ಪ್ರಕಾರ ಇವತ್ತು ಯಾರಿನ ತಪ್ಪಾಗಿದೆ ಅಂತಂದ್ರೆ ವಾರ್ಡನ್ನು ಮತ್ತು ಅಡಿಗೆ ಸಹಾಯಕರು ಮತ್ತು ಇತರ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ಇವತ್ತು ಈ ಘಟನೆ ಆಗಿದೆ. ಈ ಘಟನೆ ಮರುಕಳಿಸಬಾರ್ದು. ಯಾಕಂದರೆ ಭಾಳ ನಂಬಿಕೆ ಇಟ್ಟು ತಮ್ಮ ಮಕ್ಕಳನ್ನು ಪಾಲಕರು ಕಳಿಸಿರ್ತಾರೆ. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಎಲ್ಲ ಥರದ ಸರ್ಕಾರದ ಸವಲತ್ತು ಇರ್ತದೆ, ಒಳ್ಳೆಯ ಊಟ ಸಿಗ್ತದೆ, ಒಳ್ಳೆಯ ಏನು ಎಲ್ಲಕ್ಕೆ ವ್ಯವಸ್ಥೆ ಇದೆ ಅಂತೇಳಿ ಅವರು ಭಾವಿಸ್ಕೊಂಡು ಮಕ್ಕಳನ್ನು ಬಿಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಚೆನ್ನಾಗಿ ರಿಸಲ್ಟು ಕೂಡ ನಾವು ನೋಡಿದ್ರೆ ಸರ್ಕಾರಿ ಇತರ ಶಾಲೆಗಳಿಗಿಂತ ಮೊರಾರ್ಜಿ ಶಾಲೆಗಳ ರಿಸಲ್ಟು ಭಾಳ ಚೆನ್ನಾಗಿದೆ. ಈಗಾಗಲೇ ಜನರು ಹೇಳೋ ಪ್ರಕಾರ ನಾನು ಈಗಾಗಲೇ ಮೇಡಮ್ರಿಗೆ ನಾನು ಸಲಹೆ ಮಾಡಿದ್ದೇನೆ, ಇಮ್ಮಿಡಿಯೇಟಾಗಿ ಈ ವಾರ್ಡನ್ನಿಗೆ, ಪ್ರಿನ್ಸಿಪಾಲ್ರಿಗೆ ಮತ್ತು ಅಡಿಗೆ ಸಹಾಯಕರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ. ಎಷ್ಟು ಜನ ಸರ್ ಒಟ್ಟು? ಈಗ ಅವ್ರು ರೆಕಮೆಂಡ್ ಮಾಡಬೇಕು ಪ್ರಿನ್ಸಿಪಾಲ್ಗೆ, ಅವರು ಸಸ್ಪೆಂಡ್ ಮಾಡೋದು ಓಡಿಸಿಲ್ಲ ಮತ್ತು ವಾರ್ಡನ್ನು ಮಾಡೋದು ಓಡಿಸೋದಿಲ್ಲ. ಅವರು ಕೂಡಲೇ ಹೋದ ಕೂಡಲೇ ಅವರಿಗೆ ರಿಪೋರ್ಟ್ ಹಾಕಿ ಅವರಿಗೆ ಸಸ್ಪೆನ್ಷನ್ ಆರ್ಡರ್ ಸಿಗುವಂತೆ ಮಾಡಬೇಕು. ಇನ್ನು ಅಡಿಗೆ ಸಹಾಯಕರಿಗೆ ಇವರೇ ಮಾಡ್ತಾರೆ. ಮತ್ತು ಈ ಮಕ್ಕಳಿಗೆ ಯಾರ್ಯಾರು ಪಾಲಕರು ಬಂದಿದ್ದಾರೆ ಅವರು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಆರೈಕೆ ಮಾಡ್ತಿದ್ರೆ ಹೋಗಿ ಎಲ್ಲರ ಮನೆಯಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇರಲ್ಲ. ಅದಕ್ಕಾಗಿ ಇಲ್ಲೇ ಮುಂದುವರಿಲಿ ಆ ಹಾಸ್ಟೆಲ್ಗೆ ಮುಂದುವರಿಲಿ, ಅಲ್ಲೇ ಡಾಕ್ಟರ್ನ ಕಳಿಸ್ತೀವಿ ಮತ್ತು ಎಲ್ಲ ರೀತಿಯಿಂದ ಏನು ಔಷಧ ಎಲ್ಲ ಕಳಿಸ್ತೀವಿ. ಡಾಕ್ಟರ್ ನಿಗಾದಲ್ಲಿ ಅವರು ಟ್ರೀಟ್ಮೆಂಟ್ ಆಗಬೇಕು ಅಂತ ನಮ್ಮ ಆಶಯ ಇದೆ. ಜನರು ಕೂಡ ಭಾಳಷ್ಟು ಜನರು ಕೂಡ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ಆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ. ಮುಂದೆ ಅವರಿಗೆ ಮೇಡಮ್ರಿಗೆ ಹೇಳಿದ್ವಿ, ನಿಮ್ಮ ಅಧೀನದಲ್ಲಿ ಬರುವಂಥ ಎಲ್ಲ ಮೊರಾರ್ಜಿ ಶಾಲೆಗಳಿಗೆ ವಿಸಿಟ್ ಕೊಟ್ಟು ಇದು ಅಡಿಗೆ ಮಕ್ಕಳ ಏನು ಅಡಿಗೆ ಸಂಬಂಧ ಭಾಳ ಜಾಗರೂಕವಾಗಿ ನೀವು ಕೆಲಸ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಮತ್ತು ಫುಡ್ ಸಪ್ಲೈ ಕೂಡ ಇವತ್ತು ಎಣ್ಣೆ ಖರಾಬ್ ಇರ್ತದೆ,
ಬೇರೆ ಬೇರೆ ವಸ್ತುಗಳು ಅಡುಗೆ ಹಾಕುವ ವಸ್ತುಗಳು ಖರಾಬ್ ಇರ್ತವೆ. ಅದನ್ನು ಗುಣಮಟ್ಟದ ಆಹಾರ ಸರಬರಾಜು ಅನ್ನೋದು ಅವರು ಮೇಡಮ್ ಅವರು ಅಲ್ಲ, ಬಹುತೇಕ ಈ ಮೊರಾರ್ಜಿ ಹಾಸ್ಟೆಲ್ಗಳಿಗೆಲ್ಲ ಕಳಪೆ ಆಹಾರನೇ ಸಪ್ಲೈ ಆಗ್ತಾ ಇದೆ ಅನ್ನೋ ಅದಕ್ಕೆ ಇದು ಉದಾಹರಣೆ ಆಗಿದೆ. ಕಳಪೆ ಆಹಾರ ಇದೆಯೋ ಇಲ್ಲೋ ಅನ್ನೋದು ಅವರು ಚೆಕ್ ಮಾಡ್ತಾರೆ, ಕ್ರಮ ಕೂಡ ತಗೊಳ್ತಾರೆ. ಸರ್ಕಾರ ಸುಮ್ಮನೆ ಬಿಡೋದಿಲ್ಲ. ಈಗ ಕೋಟಿಗಟ್ಟಲೆ ನಾವು ಸರ್ಕಾರ ಈ ಶಾಲೆಗಳ ಮೇಲೆ ನಾವು ಖರ್ಚು ಮಾಡ್ತಾ ಇರ್ತೀವಿ. ಅದಕ್ಕೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆಹಾರ, ಒಳ್ಳೆಯ ಅವರ ಏನು ಯೋಗಕ್ಷೇಮ ನೋಡಿಕೊಂಡು ಸರ್ಕಾರದ ಕರ್ತವ್ಯ ಇದೆ. ಅದಕ್ಕೆ ಸರ್ಕಾರ ಹೆಚ್ಚಿನ ಜವಾಬ್ದಾರಿ ವಹಿಸಿ ಮಾಡಬೇಕಾಗ್ತದೆ. ನಮ್ಮ JD ಮೇಡವರು ಕೂಡ ಅವರು ಒಳ್ಳೆಯವರಾಗಿದ್ದಾರೆ. ಇವತ್ತು ಹೋಗಿ ಮತ್ತೊಮ್ಮೆ ಹೋಗಿ ಎಲ್ಲ ರೀತಿಯಿಂದ ವಿಚಾರ ಮಾಡಿ ಅವರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಸರ್ಕಾರ ಕಳಿಸ್ತಾರೆ. ಮುಂದೆ ಈ ಥರ ಎಲ್ಲಿಯೂ ಆಗಬಾರ್ದು ಅನ್ನೋದು ನಮ್ಮ ಆಸೆ. ಯಾಕಂದರೆ ಇಡೀ ಜಿಲ್ಲೆಯಲ್ಲೇ ಈ ಸುದ್ದಿ ಹರಡುತ್ತದೆ. ಎಲ್ಲರೂ ಪಾಲಕರು ಭಯಭೀತರಾಗ್ತಾರೆ. ಅದು ಆಗದಂತೆ ಇವತ್ತು ಮುನ್ನೆಚ್ಚರಿಕೆಯಾಗಿ ಈ ಕ್ರಮ ತಗೊಳ್ಳೋದು ನಾನು ಆ ರೀತಿ ಮಾಡ್ತಾಯಿದ್ವಿ. ಮತ್ತು ಈಗ ಅಲ್ಲಿವರೆಗೆ ಏನೇನು ಆ ಮಕ್ಕಳಿಗೆ ಏನೇನು ಬೇಕಾಗ್ತದೆ ಅವ್ರ ವ್ಯವಸ್ಥೆ ಕೂಡ ಮಾಡಿ ಅಂತ ಹೇಳಿದ್ವಿ. ಮತ್ತು ನಾವು ಕೂಡ ಈ ಮಳೆ ನೀರು ಕೆಲಸ ನಾವು ಹೇಳಿ ನಮ್ಮ ಕಾರ್ಯಕರ್ತರಿಗೆ